ಮಕ್ಕಳು ಮನೆಗೆ ಬಂದ ತಕ್ಷಣ ಹಠ ಮಾಡ್ತಾರೆ, ಚಿಪ್ಸ್ ಕೊಡಿ, ಮ್ಯಾಗಿ ಕೊಡಿ, ಇನ್ನೊಂದು ಟೆಟ್ರಾ ಪ್ಯಾಕ್ನಲ್ಲಿರುವಂತಹ ಆ ಜ್ಯೂಸ್ ಕೊಡಿ, ಈ ಜ್ಯೂಸ್ ಕೊಡಿ ಅಂತ. ಮಕ್ಕಳುಗಳು ಅದು ಏನು ಕೆಟ್ಟ ಆಹಾರವನ್ನು ತಿಂತಾ ಇದ್ದಾರೆ ಅಂತ ಹೇಳಿದ್ರೆ 100 ml 200 ml ಪುಟ್ಟ ಪುಟ್ಟ ಬಾಟ್ಲ್ಗಳಲ್ಲಿ ಬರುತ್ತೆ, ಏನೇನೇನೇನೋ ಆಹಾರಗಳು, ನಾವು ಅದನ್ನು ಕೇಳೇ ಇಲ್ಲ, ಅದನ್ನೆಲ್ಲ ತಿಂತಾರೆ. ಆ ತಿನ್ನೋಂಥ ಮಕ್ಕಳ ಮನೋಭಾವ ಹೇಗಿದೆ ಅಂತ ಹೇಳಿದ್ರೆ, ನಾನು ನೋಡಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಮೇಲ್ಗಡೆಯಿಂದ ಇಂಥ ಆಹಾರಗಳನ್ನು ತಿಂದಂತಹ ಮಕ್ಕಳುಗಳು ಇಂತಹ ಬಾಟ್ಲುಗಳನ್ನ ಪ್ರತಿ ದಿವಸ ಕೆಳಗಡೆ ಎಸಿತಾ ಇರ್ತಾರೆ. ಪ್ರತಿ ದಿವಸ ಅದನ್ನು ಹೆಕ್ಕಿ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಇಂಥ ಆಹಾರಗಳನ್ನ ತಿನ್ನೋ ಮಕ್ಕಳುಗಳು, ಇವರ ಮನೋಧರ್ಮಗಳು ಏನು ಅಂತ ಅನ್ನೋದೇ ಅರ್ಥ ಆಗೋದಿಲ್ಲ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆಲ್ಲ ನಾವು ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ ನಾವು. ನಾವು ಮನುಷ್ಯ ತಿನ್ನೋ ಆಹಾರಗಳೆಲ್ಲನೂ ಪ್ರಾಸೆಸ್ಡ್ ರೀ. 3 ತರಹದ ಪ್ರಾಸೆಸ್ಡ್ ಆಹಾರಗಳನ್ನು ನಾವು ನೋಡ್ತೀವಿ. ಈಗ ಪ್ರಕೃತಿಯಲ್ಲಿ ಭತ್ತ ಬೆಳಿತೀವಿ, ಗೋಧಿ ಬೆಳಿತೀವಿ, ಅಥವಾ ಕಾಳುಗಳನ್ನ ಬೆಳಿತೀವಿ. ಇದನ್ನು ಎಲ್ಲವನ್ನೂ ನಾವು ಪ್ರಾಸೆಸ್ ಮಾಡಲೇಬೇಕಾಗಿ ಬರುತ್ತೆ. ಭತ್ತದಿಂದ ನಾವು ಅಕ್ಕಿಯನ್ನು ತೆಗಿಲೇಬೇಕಾಗಿ ಬರುತ್ತೆ. ಕಾಳುಗಳ ಮೇಲಿರೋ, ಧಾನ್ಯಗಳ ಮೇಲಿರೋ ಸಿಪ್ಪೆಯನ್ನು ನಾವು ತೆಗೆದು ಅದನ್ನು ನಾವು ಒಣಗಿಸಿಕೊಂಡು ಅದನ್ನು ನಾವು ಅಡಿಗೆಯನ್ನು ಮಾಡ್ತೀವಿ. ಇದು ಪ್ರಾಸೆಸ್ಡ್. ಇದು ಕೂಡ ಪ್ರಾಸೆಸ್ ಮಾಡದೆ ಪ್ರಾಣಿಗಳ ಹಾಗೆ ಮನುಷ್ಯನಿಗೆ ಯಾವುದೂ ತಿನ್ನಕ್ಕೆ ಆಗೋದೇ ಇಲ್ಲ. ಇದು ಒಂದು ರೀತಿಯ ಪ್ರಾಸೆಸ್ಡ್. ಇನ್ನೊಂದು ಪ್ರಾಸೆಸಿಂಗ್ ಬರುತ್ತೆ, ಏನಂತ ಹೇಳಿದರೆ ಅಡಿಗೆಗೆ ರುಚಿಯನ್ನು ಹೆಚ್ಚಿಸೋದಕ್ಕೆ ನಾವು ಆಹಾರಗಳನ್ನ ಪ್ರಾಸೆಸ್ ಮಾಡ್ತೀವಿ. ಉದಾಹರಣೆಗೆ ಬೆಲ್ಲವನ್ನು ಮಾಡೋದು, ಕಬ್ಬಿನಿಂದ ಬೆಲ್ಲವನ್ನು ಮಾಡ್ತೀವಿ ನಾವು, ಅಥವಾ ಬೀಟ್ರಿಂದ ನಾವು ಶುಗರ್ ಕೇನಿಂದ ಅಥವಾ ಬೀಟ್ರೂಟಿಂದ ನಾವು ಈ ಬೆಲ್ಲವನ್ನು, ಮೇಪಲ್ಲಿಂದ ನಾವು ಸಕ್ಕರೆಯನ್ನು ನಾವು ತೆಗಿತೀವಿ. ಇದು ಕೂಡ ಒಂದು ರೀತಿಯ ಪ್ರಾಸೆಸ್ಡು. ಎಣ್ಣೆ ಕಾಳುಗಳಿಂದ ನಾವು ಎಣ್ಣೆಯನ್ನು ತೆಗಿತೀವಿ, ಇದು ಪ್ರಾಸೆಸ್ಡು. ಇವು ಎಲ್ಲವೂ ಒಂದು ಪ್ರಾಸೆಸ್ಡು. ಅರಳು ಮಾಡೋದು, ಭತ್ತ ಮಾಡೋದು, ಎಣ್ಣೆ ಮಾಡೋದು, ಸಕ್ಕರೆ ಮಾಡೋದು, ಇವು ಎಲ್ಲವೂ ಇನ್ನೊಂದು ರೀತಿಯ ಪ್ರಾಸೆಸ್ಡ್. ಇದನ್ನು ನಾವು ಅನ್ನವನ್ನು ಬೇಯಿಸ್ಕೊಂಡು ನೇರವಾಗಿ ತಿನ್ನೋ ಹಾಗೆ ತಿನ್ನಲ್ಲ. ಅನ್ನವನ್ನು ಮಾಡುವಾಗ ನಮ್ಮ ಅಡಿಗೆಗೆ ರುಚಿಯನ್ನು ಕೊಡೋದಕ್ಕೆ ಇದನ್ನು ಹಾಕುವಂತಹ 2ನೇ ಪ್ರಾಸೆಸ್ಡು. ಇವು 2 ನಮಗೆ ತುಂಬ ಆರೋಗ್ಯಕ್ಕೆ ಮುಖ್ಯ, ರುಚಿಗೆ ಮುಖ್ಯ, ವೈವಿಧ್ಯತೆಗೆ ಮುಖ್ಯ. ಇನ್ನೊಂದು ನಾನೀಗಾಗಲೇ ಹೇಳಿದ್ನಲ್ಲ, ಈ ಮಕ್ಕಳು ಏನೆಲ್ಲ ತಿಂತಾ ಇದ್ದಾರೆ ಅಂತ, ಇದು ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ಯಾವುದನ್ನು ನೀವು ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀರಾ ಅಂತ ಹೇಳಿದರೆ, ಜಗತ್ತಿನಲ್ಲಿ ಎಲ್ಲರೂ ಒಪ್ಪಿಕೊಂಡಿರುವಂತಹ ವಿಷಯ ಏನಂತ ಹೇಳಿದ್ರೆ, ನಾವು ಯಾವ ಆಹಾರ ಅಂತ ಅಂದುಕೊಂಡು ತಿಂತಾ ಇದ್ದೀವೋ ಅದರೊಳಗೆ 5 ಅಥವಾ 5ಕ್ಕಿಂತ ಜಾಸ್ತಿ ಈ ಪ್ರಕೃತಿನಲ್ಲಿ ಸಿಗದೇ ಇರುವಂತಹ ಆಹಾರನೋ ಆಹಾರಾಂಶನೋ ಅದರಲ್ಲಿ ಇದೆ ಅಂತ ಹೇಳಿದ್ರೆ, ಅಥವಾ ರಾಸಾಯನ ಅದರಲ್ಲಿ ಇದೆ ಅಂತ ಹೇಳಿದರೆ, ಅದನ್ನು ನಾವು ಪ್ರಾಸೆಸ್ಡ್ ಆಹಾರಗಳು ಅಂತ ನಾವು ಹೇಳ್ಬೋದು. ಯಾವುದು ಈ ಪ್ರಾಸೆಸ್ಡ್ ಆಹಾರಗಳು? ಏನು ಇರುತ್ತೆ ನಮ್ಮ ಪ್ರಕೃತಿನಲ್ಲಿ ಸಿಗದೇ ಇರೋಂಥ, ನಮ್ಮ ಅಡುಗೆ ಮನೆಯಲ್ಲಿ ಸಿಗದೇ ಇರೋವಂಥದ್ದು ಏನಿದೆ ಅಂದರೆ, ಎಲ್ಲ ತರಹದ ರಾಸಾಯನಗಳು, ರುಚಿಯನ್ನು ಹೆಚ್ಚಿಸುವಂಥದ್ದು. ಅದಷ್ಟೇ ಅಲ್ಲ, ಆ ರುಚಿಗೆ ಯಾವ ಮಟ್ಟದ ಒಂದು ರುಚಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಸಹಜವಾಗಿರುವ ಒತ್ತು ಶಾವಿಗೆಗಿಂತ ಮ್ಯಾಗಿ ನೂಡಲ್ಸ್ ಹೆಚ್ಚು ರುಚಿಯನ್ನು ಕೊಡುವ ಹಾಗೆ, ಅಂದರೆ ಮುಖಕ್ಕೆ ತೀಡಿದ ಹಾಗೆ ರುಚಿಯನ್ನು ಕೊಡುವ ಹಾಗೆ ಅದರೊಳಗೆ ಕೆಮಿಕಲ್ಸನ್ನು ಹಾಕ್ತಾರೆ. ಹಣ್ಣಿನ ರಸಕ್ಕಿಂತ ಟೆಟ್ರಾ ಪ್ಯಾಕ್ನಲ್ಲಿ ಇರುವಂತಹ ಈ ಏನು ಜ್ಯೂಸ್ ಅಂತ ಹೇಳ್ತೀವಲ್ಲ, ಮುಖ್ಯವಾಗಿ ಈಗ ಒಂದು ಉದಾಹರಣೆ ಕೊಡೋದು ಅಂತ ಅಂದರೆ ಸೀಬೆ ಹಣ್ಣಿನ ಜ್ಯೂಸು. ಸೀಬೆ ಹಣ್ಣಿನ ನಾವು ಮನೆಯಲ್ಲಿ ಜ್ಯೂಸ್ ಮಾಡೋಕ್ಕೂ ಟೆಟ್ರಾ ಪ್ಯಾಕ್ನಲ್ಲಿ ಇರೋ ಸೀಬೆ ಹಣ್ಣಿನ ಜ್ಯೂಸು ಹೆಚ್ಚು ವಾಸನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ವಾಸನೆ ಸೀಬೆ ಹಣ್ಣಿಂದ ಬಂದದ್ದಲ್ಲ, ಆ ವಾಸನೆಗೆ ಇನ್ನೇನೋ ಒಂದು ಕೆಮಿಕಲನ್ನು ಹಾಕಿ ಸೀಬೆ ಹಣ್ಣಿನ ವಾಸನೆಯನ್ನು ಬರ್ತಿರೋದು. ಈ ತರಹ ವಾಸನೆಗೆ, ರುಚಿಗೆ, ಟೆಕ್ಸ್ಚರ್ಗೆ, ವಾಲ್ಯೂಮನ್ನು ಜಾಸ್ತಿ ಮಾಡಿಸೋದಕ್ಕೆ ಒಂದೇ ಅಲ್ಲ, ಒಂದು ರೀತಿ ಇದನ್ನೇ ತಿನ್ನಬೇಕು ಅಂತ ಹೇಳುವ ಒಂದು ಅಡಿಕ್ಷನ್ ಗುಣಗಳು ಕೂಡ ಈ ತರಹದ ಕೆಮಿಕಲ್ಗಳಲ್ಲಿ ಇರುತ್ತೆ. ಇವುಗಳು ಎಲ್ಲವೂ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅಂತ. ಆಯ್ತಪ್ಪ, ನಾವು ತಿಂತೀವಿ, ಏನು ನಮ್ಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಇಂತಹ ಅಲ್ಟ್ರಾ ಪ್ರಾಸೆಸ್ಡ್ ಆಹಾರಗಳನ್ನ ತೆಗೆದುಕೊಂಡಾಗ ಡಯಟ್ ರಿಲೇಟೆಡ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಟ್ರಾ ಪ್ರಾಸೆಸ್ಡ್ ಆಹಾರಗಳನ್ನ ತೆಗೆದುಕೊಳ್ತಾ ಇರೋದ್ರಿಂದ ಡಯಾಬಿಟೀಸು 25% ಜಾಸ್ತಿ ಆಗ್ತಾ ಇದೆ, ಖಿನ್ನತೆ 23% ಜಾಸ್ತಿ ಆಗ್ತಾ ಇದೆ, ಅತಿ ತೂಕ 18% ಜಾಸ್ತಿ ಆಗ್ತಾ ಇದೆ, ಇವುಗಳಿಂದ ಬರುವಂತಹ ಕಾಯಿಲೆ ಕೂಡ 18% ಜಾಸ್ತಿ ಆಗ್ತಾ ಇದೆ. ಕಾರ್ಡಿಯೋ ಮೆಟಬಾಲಿಕ್ ರಿಸ್ಕ್ಗಳು ಕೂಡ ಈ ತರಹದ ಅಲ್ಟ್ರಾ ಪ್ರಾಸೆಸ್ಡ್ ಆಹಾರಗಳನ್ನ ತಿಂತಾ ಇರೋದ್ರಿಂದ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಮನಸ್ಸಿಗೆ ಬೇಸರವಾಗುತ್ತೆ. ಶಾಲಾ ಮಕ್ಕಳಲ್ಲಿ ಒಂದು ಸ್ಟಡಿಯನ್ನು ಮಾಡಿದ್ದಾರೆ, ಇದು ನಮ್ಮ ಬೆಂಗಳೂರಿನಲ್ಲೇ ಮಾಡಿರೋದು. 6ರಿಂದ
16 ವರ್ಷದ ಮಕ್ಕಳಲ್ಲಿ ಮಾಡಿದಾಗ ಇವರಲ್ಲಿ ಎಲಿವೇಟೆಡ್ BP ಕಾಣಿಸ್ಕೊಂಡಿದೆ. ಅಂದರೆ ಆ ಮಕ್ಕಳಿಗೆ ಇರಬೇಕಾಗಿರೋದಕ್ಕಿಂತನೂ ಬ್ಲಡ್ ಪ್ರೆಷರು ಜಾಸ್ತಿಯಾಗಿ ಕಾಣಿಸ್ಕೊಳ್ತಿದೆ. ಈ ಜಾಸ್ತಿ ಆಗಿರೋದಕ್ಕೆ ಕಾರಣ ಇವರುಗಳೆಲ್ಲ ಈ ತರಹದ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಗಳನ್ನ ತಿಂತಾ ಇದ್ದಾರೆ. ಇದರಿಂದ ಕೊಲೆಸ್ಟ್ರಾಲ್ ಇಂಪೇರ್ ಆಗ್ತಾ ಇದೆ, ಇದರಿಂದ ಕಾರ್ಡಿಯೋ ಮೆಟಬಾಲಿಕ್ ರಿಸ್ಕ್ಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ನಾವು ಇತ್ತೀಚೆಗಂತೂ ತುಂಬ ನೋಡ್ತಾ ಇದ್ದೀವಿ. 40 ವರ್ಷ, 30 ವರ್ಷ, 50 ವರ್ಷಕ್ಕೆ ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರೋ ವಿಷಯನೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾಯ್ತಾ ಇರೋದನ್ನು ನೋಡ್ತೀವಿ. ಇದಕ್ಕೆಲ್ಲಕ್ಕೂ ಕಾರಣ ಈ ರೀತಿಯ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ನೆನ್ಪಿಟ್ಕೊಳ್ಳಿ, ನಾವು ತಿನ್ನುವ ಆಹಾರಗಳಲ್ಲಿ ಪ್ರಕೃತಿಯಿಂದ ಸಿಗದೇ ಇರುವಂತಹ, ನಮ್ಮ ಅಡಿಗೆ ಮನೆಯಲ್ಲಿ ಇಲ್ಲದೇ ಇರುವಂತಹ ಆಹಾರ ಅಥವಾ ಆಹಾರಾಂಶಗಳು ಯಾವ ಆಹಾರಗಳಲ್ಲಿ ಇದೆಯೋ ಅದರಲ್ಲಿ ಎಲ್ಲದರೊಳಗೂ ಕೂಡ ಕೆಟ್ಟದಾದಂತಹ ರಾಸಾಯನಿಕಗಳಿರುತ್ತೆ. ಇದೇ ನೀವು ಮನೆಯಲ್ಲಿ ಆಲೂಗಡ್ಡೆಯನ್ನು ಹೆಚ್ಚಿ ಎಣ್ಣೆಯಲ್ಲಿ ಕರೆದು ಮಾಡಿದ್ದು ಅಲ್ಟ್ರಾ ಪ್ರಾಸೆಸ್ಡ್ ಆಗಲ್ಲ, ಹೈ ಕ್ಯಾಲೋರಿ ಫುಡ್ ಆಗುತ್ತೆ. ಅಷ್ಟೊಂದು ಆರೋಗ್ಯ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ, ಆದರೆ ಅದು ಅಲ್ಟ್ರಾ ಪ್ರಾಸೆಸ್ಡ್ ಆಗೋದಿಲ್ಲ. ಯಾಕೆಂದರೆ ಅದರಲ್ಲಿ ನಾವು ಬೇರೆ ಏನು ಕೆಮಿಕಲನ್ನು ಬೆರೆಸ್ತಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿಂದ ನೀವು ಮಕ್ಕಳಿಗೆ ಎಷ್ಟೇ ಹಠ ಮಾಡಿದರೂ ಕೂಡ ಅಲ್ಟ್ರಾ ಪ್ರಾಸೆಸ್ಡ್ ಆಹಾರಗಳನ್ನ ಕೊಡಬೇಡಿ. ನಮ್ಮ ಮುಂದಿನ ಪೀಳಿಗೆಯ ಆರೋಗ್ಯ ನಮ್ಮ ಎಲ್ಲರ ಜವಾಬ್ದಾರಿ. ನಮ್ಮ ಮಕ್ಕಳುಗಳು ನಮ್ಮ ಕಣ್ಣೆದುರುಗೇನೆ ಕಾಯಿಲೆಗಳು ಬರ್ತಾ ಇದೆ. ನಮ್ಮ ಕಣ್ಣೆದುರುಗೇನೆ ಚಿಕ್ಕ ಚಿಕ್ಕ ವಯಸ್ಸಿನವರು 40-50ನವರು ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಬೇಸರದ ಸಂಗತಿ. ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಮನುಷ್ಯ ಇವತ್ತಿನ ದಿವಸ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ. ನನಗೆ ದುಡ್ಡೊಂದಿದ್ರೆ ಆಗಿಬಿಡ್ತು, ಬೇರೆಯವ್ರಿಗೆ ಹೇಗೆ ಬೇಕಾದರೂ ಆಗಲಿ ಅನ್ನುವಂಥ ಮನೋಧರ್ಮ ಮಾರ್ಕೆಟ್ಗೆ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಜಾಹೀರಾತುಗಳು ಅಷ್ಟೇ ತೀರಾ ಮಕ್ಕಳಿಗೆ ಅನನುಕೂಲ ಆಗೋ ಹಾಗೆ, ಮಕ್ಕಳಲ್ಲಿ ಆಹಾರದ ಅಭ್ಯಾಸವನ್ನು ಒಳ್ಳೆಯದು ಮಾಡೋ ಹಾಗಿರುವಂಥ ಜಾಹೀರಾತುಗಳನ್ನ ನಾವು ಅಲ್ಲೂ ನೋಡೋದಿಲ್ಲ. ಅಲ್ಲೂ ಕೂಡ ಮಾರ್ಕೆಟ್ ಓರಿಯೆಂಟೆಡ್ ಜಾಹೀರಾತುಗಳ ಎಲ್ಲ ಆಗಿರೋದ್ರಿಂದ ಮಕ್ಕಳಿಗೆ ನೀವು ಮೊದಲು ಬುದ್ಧಿ ಹೇಳಿ ಇದನ್ನು ತಿನ್ಕೂಡ್ದು ಅಂತ. ಮಕ್ಕಳು ಹಠ ಮಾಡ್ತಾರೆ ಅಂತಂದರೆ ನೀವು ಹಠ ಮಾಡಿ. ಅವ್ರು ಬೇಕು ಅಂತ ಹೇಳಿದ್ರೆ ನೀವು ಕೊಡಲ್ಲ ಅಂತ ಹಠ ಮಾಡಿ. ನೀವೇ ಹಠ ಮಾಡಿ, ನೀವೇ ಗೆಲ್ಲಿ, ಮಕ್ಕಳಿಗೆ ಕೊಡಬೇಡಿ. ಮಕ್ಕಳ ಆರೋಗ್ಯ ನಮ್ಮ ಎಲ್ಲರ ಜವಾಬ್ದಾರಿ. ನಮಸ್ಕಾರ.